ವಿದ್ಯಾರ್ಥಿಗಳೇ ನೋಡ್ರಿ, ಹಿಂಗೆ ಗಣಿತ ಬಂದಾಗ ನಾವು ಹೆಂಗೆ ಮಾಡಬೇಕು? ಥಿಂಕಿಂಗ್ ಪವರ್ ಥಿಂಕಿಂಗ್ ಪವರ್ ಅಂತ ತಿಳ್ಕೊಂಡು ಬಿಡ್ಬೇಕು ನೀವು. ಯಾಕಂತಂದ್ರೆ ನಿಮಗೆ ಈ ಗಣಿತಗಳನ್ನ ಜೋಶಿ ಕೋಚಿಂಗ್ ಕ್ಲಾಸ್ ನಮ್ಮ ಗಣಿತಗಳು ನೀವು ಕಲ್ತ್ರಿ ಅಂತಂದ್ರೆ ಮುಗೀತು. ನಿಮ್ಗೆ ಯಾವ ಗಣಿತನೂ ನಿಮಗೆ ತಡೆ ಹಿಡಿಯೋದಿಲ್ಲ. ನವೋದಯ ಆಗಲಿ ಬೇಕಾದ್ರೆ ಬಿಡ್ಲಿ, ನೀವು ದಿನಾಲು 2 ತಾಸು ನೀವು ಯೂಟ್ಯೂಬ್ ತೆಗೆದು ನೀವು ಅಭ್ಯಾಸ ಮಾಡಿ ನೋಡ್ರಿ. 401ರಿಂದ ನೋಟ್ಬುಕ್ ಮಾಡಿ ನೀವು ಯೂಟ್ಯೂಬ್ದಾಗ ತೆಗೀರಿ. ಯಾಕಂದ್ರೆ ನಿಮ್ಮ ಮೊಬೈಲ್ದಾಗ ಯೂಟ್ಯೂಬ್ ವಿಡಿಯೋಗಳು ಭಾಳ ಲೇಟ್ ಆಗ್ತಾವೆ. ನೀವು ಲ್ಯಾಪ್ಟಾಪ್ದಾಗ ತಗೋರಿ, ಮೊಬೈಲೇ ಬೇಡ. ಮೊಬೈಲ್ದಾಗ ಲ್ಯಾಪ್ಟಾಪ್ದಾಗ ಯಾವ ಸಮಸ್ಯೆನೂ ಇಲ್ಲ. ಒಂದು ಲ್ಯಾಪ್ಟಾಪ್ ತಗೋರಿ, ಬೇಡ ಕಂಪ್ಯೂಟರ್ ತಗೋರಿ, ಇಂಟರ್ನೆಟ್ ಕನೆಕ್ಟ್ ಕೊಡ್ರಿ. ಕಂಪ್ಯೂಟರ್ದೊಳಗೆ ಇಂಟರ್ನೆಟ್ ಕನೆಕ್ಟ್, ಲ್ಯಾಪ್ಟಾಪ್ಗೆ ನೀವು ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಕೊಟ್ಬಿಟ್ರೆ ಮುಗದೇ ಹೋತು. ಹೀಗೆ ಇವು ಬಂದವಲ್ಲ, ವೈಫೈ ಬಂದವ, ಹಾಕಿಬಿಟ್ರೆ ಅದು ಮುಗಿದವು. ಅನ್ಲಿಮಿಟೆಡ್ ಎಷ್ಟು ಅಭ್ಯಾಸ ಮಾಡಿರಿ ನೀವು. ಲ್ಯಾಪ್ಟಾಪ್ದಾಗಂತೂ ಭಾರಿ ಕ್ಲಿಯರ್ ಬರ್ತಾವೆ. ಲ್ಯಾಪ್ಟಾಪ್ದಾಗ ನೀವು ವಿಡಿಯೋ ತೆಗೆದಾಗ, ಯೂಟ್ಯೂಬ್ದಾಗ ತೆಗೆದಾಗ ಮೂಲಿ ಒಳಗೆ ಒಂದು ಸೆಟ್ಟಿಂಗ್ ಅಂತ ಬರ್ತಾವೆ. ಆ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ 1080 ಇಟ್ಟು ನೋಡ್ರಿ. ಅದು ನೀವು ಆಮೇಲೆ ಅಂತೀರಿ, ನೀವು ಮನೆಯಾಗೆ ಸಾಲ್ ಚಾಲು ಆಗಿಬಿಡ್ತು. ಎಲ್ಲ ಗದ್ದೆ ಬರ್ತಾವೆ, ರೀಸ್ನಿಂಗ್ ಬರ್ತಾವೆ. ಸೈನಿಕ್ ಸ್ಕೂಲದ್ದೂ ನಾನು ಮೆಂಟಲ್ ಎಬಿಲಿಟಿ ಹಾಕ್ತೇನೆ. ಈಗ ಕ್ರಮಬದ್ಧವಾಗಿ ಗಣಿತ ನಡೆದದ್ದು. ಈಗ ನಾವು ಗಣಿತ ಮಾಡಬೇಕಾಗ್ಯದ. ಎಲ್ಲರೂ ಮೆಂಟಲ್ ಎಬಿಲಿಟಿ ಹೇಳ್ತಾರೆ, ಎಲ್ಲರೂ ಗದ್ದೆ ಭಾಗ ಹೇಳ್ತಾರೆ, ಅದು ಸರಳ. ಆದರೆ ಇದು ಅಷ್ಟು ವಿದ್ಯಾರ್ಥಿಗಳಿಗೆ ಇದು ಕಬ್ಬಿಣದ ಕಡಲೆ. ಇದು ನಿಮಗೆ ಸರಳ ಆಗಿಬಿಡ್ತದೆ. ಇದನ್ನು ನೋಡಿ ನೀವು ಮಾಡೋದಾಗಿತ್ತು ಅಂತಂದರೆ ಇದನ್ನೊಂದು ಸ್ವಲ್ಪ ನಾ ಬದಲಾವಣೆ ಮಾಡೀನಿ. ಇದನ್ನು ಶೇಕಡದಾಗ ತೆಗೆದ ನಾನು ದಶಮಾಂಶದಾಗ ಹಾಕಿದಾಗ ನೀವು ಇದನ್ನು ಹೆಂಗೆ ಮಾಡ್ತೀರಿ ಅನ್ನೋದು ತಿಳ್ಕೊಂಡು ಮಾಡ್ಬೇಕು. ನೋಡ್ರಿ, ನಿಮ್ಗೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಬಾಯಲಿನೇ ಗಣಿತ ಹೇಳಬೇಕಾದ್ರೆ ಮೊದಲು ನಾವು ತಿಳ್ಕೊಂಡಿರ್ಬೇಕು. ಅಂದ್ರೆ ಬಾಯಲ್ಲಿ ಹೇಳಿಕ್ ಬರ್ಬೇಕು. ಮೊದಲು ನಮಗೆ ತಿಳ್ಕೊಳ್ಬೇಕು. ಮೊದಲು ಶಿಕ್ಷಕರು ಸರಿಯಾಗಿ ಸ್ಟಡಿ ಮಾಡ್ಬೇಕು. ಗಣಿತಗಳನ್ನು ಪರ್ಫೆಕ್ಟ್ ಆದರೂ ಅವ್ರ ಬಾಯಲ್ಲೇನೆ ಆನ್ಸರ್ ಮಾಡ್ತಾರೆ. ಭಾಳ ಮಂದಿ ಶಿಕ್ಷಕರು ಬಾಯಲ್ಲಿ ಉತ್ತರ ಹೇಳ್ತಾರೆ. ಭಾಷಣ ಇರೋದನ್ನ ಯೂಟ್ಯೂಬ್ದಾಗ ನೋಡ್ತಿರ್ತದೆ. ಎಷ್ಟು ಇಂಟೆಲಿಜೆಂಟ್ ಇದ್ದಾರೆ ಶಿಕ್ಷಕರು, ಹೆಂಗೆ ಗಣಿತ ಹೇಳ್ತಾರೆ ಅವರು. ಯಾಕಂದ್ರೆ ಆ ಲೆವೆಲ್, ಹೈಸ್ಕೂಲ್ ಲೆವೆಲ್, ನಾವು 10th ಲೆವೆಲ್ ಅದು ನಮಗೆ ಅಷ್ಟು, ನಾವು ಬರೀ ನವೋದಯ ಸೈನಿಕ್ ಸ್ಕೂಲ್ ಹೇಳಿದವರು. ಆ 10th ಅದು ಕಲಿಸೋ ಸರ್ಗಳು ನೋಡಿದ್ರೆ ಭಾರಿ ಖುಷಿ ಅನ್ಸೋದು. ಅವ್ರಿಗೆ ಲೈಕೆ ಕೊಡ್ತೀನಿ ನಾ. ಅವ್ರ ಶ್ರಮಕ್ಕೆ ಲೈಕ್ ಕೊಡಬೇಕು. ನಾನು ಪ್ರತಿಯೊಬ್ಬರದ್ದು ನೋಡ್ತದೆ. ಆದರೆ ಟ್ರಿಕ್ಸ್ ಏನಾಗ್ತದೆ, ನಿಮಗೆ ಬೇಸ್ಮೆಂಟ್ ಸಿಗೋದು. ಇದು ಬೇಸ್ಮೆಂಟ್ ಪ್ಲಸ್ ಟ್ರಿಕ್ಸ್ ಎರಡು ನೋಡ್ರಿ. ನೀವು ಪರೀಕ್ಷೆ ಮಾಡಿ ನೋಡ್ರಿ. ಬಾಯಲ್ಲೇನೆ ನಾವು ಉತ್ತರ ಕೊಡ್ತೀವಿ. ಮೊದಲು ಈಗ ಇಲ್ಲಿ ಒಂದು ಸ್ಥಾನ ಅದ ಅಂದ್ರೆ ಒಂದು 0 ತೆಗೆದಕ್ಕೆ 8 8 6440 ಬರ್ತದೆ ಇದ್ರದ ಅಂಕಗಳು. ಪರೀಕ್ಷೆ ಸಮೀಪ ಬಂದಾಗ ಈಗ ಇದರ ಉತ್ತರ ಎಷ್ಟು ಬರ್ತದಂದ್ರೆ, ಇಲ್ಲಿ ದಶಮಾಂಶ ಅದ. ಈಗ ದಶಮಾಂಶ ಅದ ಅಂತಂದ್ರೆ ಇಲ್ಲಿ ಒಂದು ಸ್ಥಾನ, ಇದು 10ರ ಸ್ಥಾನ ತೋರಿಸ್ತವೆ. 1 0 ತೆಗೀರಿ, 8 8 64, ಮುಂದೊಂದು ಪೂಜೆ 640 ಬಂತಿದ್ದಕ್ಕೆ ಅಂಕ. ಇದನ್ನು ರೀತಿಯೊಳಗೆ ಹೆಂಗೆ ಬಿಡಿಸ್ಬೇಕು? ಬಾಯಲ್ಲೇ ಬಂತು ನಿಮಗೆ. ರೀತಿ ಒಳಗೆ ಹೆಂಗೆ ಬಿಡಿಸ್ಬೇಕು ನಾ ತೋರಿಸ್ತೀನಿ. 08 ಅಂದ್ರೆ 10 ಅಂಕಗಳಂತ ತಿಳ್ಕೋಬೇಕು. 10 ಅಂಕಗಳಿಗೆ ಪಡೆದ ಅಂಕಗಳು 8 ಅಂಕಗಳು. ಯಾಕೆ ನಾ 10 ಬರೋದ? ಇದರ ಸ್ಥಾನ ಮೇಲೆ 10 ಇಷ್ಟು ಚಂದ ತಿಳಿಸಿ ಹೇಳಿರ್ತಾನೆ ಗಣಿತ. ಅದು 0 ಅದು 10, ಅದರದ್ದು ನೀವು ಛೇದ ಎಷ್ಟಾಗ್ತದೆ? 10 ಆಗ್ತದೆ. 10 ಅಂಕಗಳಿಗೆ 8 ಅಂಕಗಳನ್ನು ಪಡೆದ. 800 ಅಂಕಗಳಿಗೆ 800 ಅಂಕಗಳಿಗೆ ಎಷ್ಟು ಪಡೆದ? 800 × 8 ಸರಾಸ್ ಬಾಗಿಲೆ 10. ಈ 0 8 8 64 640. ಉತ್ತರ ಸಂಖ್ಯೆ ಬಿ. ನಿಮಗೆ ಆಗಾಗ ನಾ ಹೇಳಿದ್ದ ಈ ರೀತಿ ನೆನ್ಪಿಟ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ನೀವು ಇದನ್ನು ಪರ್ಫೆಕ್ಟ್ ಆದ್ರಿ ಶಾರ್ಟ್ಕಟ್ ನೀವೇ ತೆಗಿತೀರಿ. ಯಾಕೆ ನಾ ಒಂದು 0 ತೆಗೆದಿಲ್ಲೇ ಕಿದ್ ನೋಡ್ರಿ, ಇಲ್ಲಿ 100 ಇಟ್ಕೋಬಾರ್ದು. ಯಾಕಂದ್ರೆ ದಶಾಂಶದ ಇದು. ಶತಾಂಶ ಇತ್ತಂದ್ರೆ 100 ಇಟ್ಕೋಬೇಕು. ದಶಾಂಶ ಇತ್ತಂದ್ರೆ 10 ಇಟ್ಕೋಬೇಕು. 10ಕ್ಕೆ 8 10ಕ್ಕೆ 8 ಆದರೆ 800ಕ್ಕೆ ಎಷ್ಟು?
ನಾ ಬರ್ದೀನಿ ಇನ್ನೂ ಗಣಿತ ಬುಕ್ಕ, ನಾನು ಸೈನಿಕ್ ಸ್ಕೂಲ್ ಬುಕ್ಕ ಬರ್ದೀನಿ, ನವೋದಯ ಬುಕ್ಕ ಬರ್ದೀನಿ. ಪಾಪ ರಗಡ್ ಮಂದಿ ಬುಕ್ಕ ಬರ್ದಾರ. ಅದನ್ನು ಕಾಪಿ ಮಾಡೋದು, ಅದು ಸ್ಕ್ಯಾನ್ ಮಾಡಿ ತೆಗೆದು, ನಾ ಅನುಮತಿ ತೊಗೊಂಡು ಸ್ಕ್ಯಾನ್ ಮಾಡಲಿಕ್ಕೆ ಬಿ ಪ್ರಕಾಶನ್ ಸರ್ ಅನುಮತಿ ಕೊಟ್ಟಾರ. ನಾ ಬುಕ್ಕ ಮಾಡ್ಲಿಕ್ಕೆ ಅದನ್ನ ಸ್ಕ್ಯಾನ್ ಮಾಡಿಲ್ಲ. ಅದನ್ನು ನಾನು ಆ ರೀಸ್ನಿಂಗ್ ಅಂತ ತೋರ್ಸ ನೀವು ಅವ್ರ ಬುಕ್ಕ ಇಟ್ಕೊಂಡು ಕೂಡ್ಬೇಕು. ಅಂದ್ರೆ ಬೇಗನೆ ತಿಳಿತಾವ ರೀಸ್ನಿಂಗ್ಗಳು. ಗಣಿತನೂ ಹಂಗೆ, ಅವ್ರ ಬುಕ್ಕನೂ ಸೀರಿಯಲ್ ಬರ್ತದೆ ಗಣಿತದ. ಅದನ್ನ ಮುಂದಿನ ಮಾಡ್ರಿ, ಪ್ರಯತ್ನ ಮಾಡ್ರಿ. ನೋಡ್ರಿ ಈಗ ವಿಡಿಯೋ ಆನ್ ಮಾಡಿ ನೋಡ್ರಿ. ಈಗ ಇಲ್ಲಿ ಬಿಂದುದ ಮುಂದೆ 2 ಸ್ಥಾನ ಅಂದ್ರೆ 2 0 ತೆಗೆದು 75ಕ್ಕೆ 6ಕ್ಕೆ ನೀವು ಗುಣಾಕಾರ ಮಾಡಿಬಿಟ್ರಿ, ಉತ್ತರ ಬಂದ್ಬಿಡ್ತು. ಇಷ್ಟು ಫಾಸ್ಟ್ ಗಣಿತ. ಬರೀ ಪ್ರಶ್ನೆಯನ್ನ ನೋಡಿದ್ರೆ ಬಾಯಿಲೆ ಉತ್ತರ ಇಡ್ಬೋದು ನೀವು. ಇದಕ್ಕೆ 2 0ನೇ ನಾವು ಯಾಕೆ ತೆಗಿಬೇಕಂದ್ರೆ ಬಿಂದುದ ಮುಂದೆ 2 ಸ್ಥಾನವ, ಇಲ್ಲಿ 2 ಸ್ಥಾನ ತೆಗೆದಾಗ ಪಡೆದ ಅಂಕಗಳಂದ್ರೆ ಗುಣಾಕಾರ ಮಾಡಬೇಕು. ಪಡೆದ ಒಟ್ಟು ಅಂಕಗಳು ಎಂದರೆ ಗುಣಾಕಾರ. ನೆನ್ಪಿಟ್ಕೋರಿ. ಶೇಕಡ ತಕ್ಕೋಬೇಕಾಗಿತ್ತಾರ ಭಾಗಾಕಾರ ಆಗ್ತದೆ. ಮತ್ತು ಈಗ ಪಡೆದ ಅಂಕಗಳನ್ನು ಪಡಬೇಕಾಗ್ಯದಪ್ಪ ಅಂತಂದ್ರೆ ಇದು ಗುಣಾಕಾರ. 100ಕ್ಕೆ 75. ಯಾಕೆ 100ಕ್ಕೆ 75 ಹೇಳಿದ? 2 ಸ್ಥಾನದ ಇಲ್ಲಿ ಹಚ್ಕೋರಿ. ಪಡೆದ ಅಂಕಗಳು 100 ಅಂಕಗಳಿಗೆ ಬರೋಬ್ಬರಿ 75 ಅಂಕಗಳು. ದಶಮಾಂಶ ಹೋತಿಲ್ಲ, ನಾನು 100 ಬರ್ದದಕ್ಕೆ. ಸರ್ ಇಲ್ಲಿ 2 ದಶಮಾಂಶ ಅದರಲ್ಲ, ಮತ್ತು ನೀವು ಆ ದಶಮಾಂಶ ಯಾಕೆ ಇಟ್ಟಿಲ್ಲ ಅಂದ್ಕೊಳ್ಳಿ. ಇಲ್ಲ, ನಾನು 100 ಹಚ್ಚಿಬಿಟ್ಟು ಅದಕ್ಕೆ. ಇದರ ಸ್ಥಾನ ಮೇಲೆ 100 ಹಚ್ಚಿದರೆ ದಶಮಾಂಶ ಹೋಗಿಬಿಡ್ತದು. ಇದಕ್ಕೆ ಸ್ಥಾನ ಮೇಲೆ 10 ಹಚ್ಚಿದರೆ ಈ ದಶಮಾಂಶ ಹೋಗ್ತದ. ಇಷ್ಟೆಲ್ಲ ಪ್ರತಿಯೊಂದು ಬಿಡಿ 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 ಬಿಡಿಯಾಗಿ ಗಣಿತಗಳನ್ನ ಅರ್ಥ ಮಾಡ್ಕೋಬೇಕು. ನಮಗ ಕೆಲಸ ಸರ್ಗಳು ಬಿದ್ರೇನ್ ಬಿಡ್ಬೇಕೇಟ್ ವಿದ್ಯಾರ್ಥಿಗಳಿಗೆ ಅಭ್ಯಾಸದಾಗ. ನಾವು ನೋಡ್ ಆ ಭಯಕ್ಕೆ ನಾವು ಈ ನಮೂನಿ ಕಲ್ತೀವಿ. ಗಟ್ಮುಟ್ಬೇಕು. ಹಿಂದಿನ ಶಿಕ್ಷಣ ಪಡೆಯೋ ವಿದ್ಯಾರ್ಥಿ ಭಾಳ ಗಟ್ಮುಟ್ಬೇಕು. ಇಲ್ಲಿ 75% ಯಾಕೆ ತೆಗದ? ಇದರ ಸ್ಥಾನ ಮೇಲೆ ಎಷ್ಟು? 100 ಹಚ್ಚಿದ್ರಿ ಅಂದ್ರೆ ಅದು 75 ಆಗಿಬಿಡ್ತು. 100ಕ್ಕೆ 75 ಪಡೆದ. 600ಕ್ಕೆ ಎಷ್ಟು ಪಡೆದ? 600 ಅಂಕಗಳಿಗೆ ಬರೋಬ್ಬರಿ ಎಷ್ಟು? 600 ಗುಂಡ್ಲೆ 75 ಸರಸ್ ಮೇಲೆ 100 ಬರೋಬ್ಬರಿ 2 0. 6 5 30 ಕೈಲ ಬಂತು 3. 6 7 42 3 45 450 ಅಂಕಗಳು. ಇದೇ ರೀತಿ ಬರ್ಬೇಕು ನೀವು. ಇಲ್ಲಿ ದಶಮಾಂಶ ಅದ ಅಂದ್ರೆ ದಶಾಂಶ ಶತಾಂಶ. ಇಲ್ಲಿ 2 0ಗಳು ಬರ್ತಾವೆ. 2 0 ತೆಗೆದ ನೀವು 75ಕ್ಕೆ 6ಕ್ಕೆ ಗುಣಾಕಾರ ಮಾಡಿದ್ರು ಅಷ್ಟೇ ಬರ್ತದೆ. ನೀವು ಇಷ್ಟೆಲ್ಲ ಲೆಕ್ಕ ಮಾಡಿದ್ರು ಅಷ್ಟೇ ಬರ್ತದೆ. ಇದನ್ನು ನೀವು ಕಲೀಲಿಕ್ಕೆ ಬೇಕು. ಆಮೇಲೆ ಈ ಕಡೆ ಬಡ ಬಡ ಮಾಡಿ ಹಿಂಗೆಲ್ಲ ಪ್ರಶ್ನೆ ಬರೆದು ಬಿಡ್ತಾನೆ. ಇವು 2 0 ತೆಗೆದಿದ್ದು ಗುಣಾಕಾರ ಮಾಡಿಬಿಡ್ರಿ, ಆಯ್ತು, ಮುಗೀತು. ಮುಂದೆ ವಿಮಾನದಾಗ ಕುತ್ಕೊಂಡು ಕಿಸಿದು ಊರು ನೋಡಿದಂಗೆ ಆಗ್ತದೆ. ನೀವು ವಿಮಾನದಾಗ ಹೊಂಟಿರ್ತೀರಿ, ಊರುಗಳು ನೋಡ್ತಿರ್ತೀರಿ, ಏನು ತಿಳಿತದೆ ನಿಮ್ಗೆ ಊರು? ಇದು ವಿಮಾನದಾಗ ಆದಂಗೆ ಇದು ಊರುಗಳೆಲ್ಲ ಕಾಣಿಸ್ತವೆ. ನೀವು ಉತ್ತರ ಅಷ್ಟೇ ಬರ್ತದೆ. ಹಂಗಲ್ಲ ಬಸ್ನಾಗ ನಾವು ಊರಾಗೆಲ್ಲ ತಿರ್ಗಾಡಿ ಕಿಸಿಂದ ಹೋಗೋದು. ಊರಾಗೆಲ್ಲ ತಿರ್ಗಾಡಿ ಆಮೇಲೆ ವಿಮಾನಕ್ಕೆ ಹೋಗ್ರಿ ಬೇಡ ನಾವು. ನೋಡ್ರಿ ಇದನ್ನ ಲೆಕ್ಕ ನೋಡ್ರಿ, ಚಂದ ಕಲಿ. ನಿಮಗೆ ಮುಂದಿನ ಗಣಿತ ಯಾವಾಗ ಬಂದಿತ್ತು, ನಾ ಯಾವಾಗ ಕಲ್ತು ಅಂತ ಭಾವನೆ ಬರ್ಬೇಕು. ನೀವು ಚೆನ್ನಾಗಿ ಫೇರ್ದಾಗ ಬರ್ಕೋಬೇಕು. ಇವೆಲ್ಲ ನಿಮಗೆ ಚೆಕ್ ಆಗ್ತಾವ ನೋಡ್ರಿ. ಆಯಾ ಸೆಂಟರ್ಗಳಿಗೆ ಬಂದು ನಾವೆಲ್ಲ ಫೇರ್ಗಳು ಬರೆದು ಬುಕ್ಕ ಯಾರು ಸರಿಯಾಗಿ ಅಭ್ಯಾಸ ಮಾಡ್ರಿ ಬಂದು ನಾವು ಚೆಕ್ ಮಾಡಿ ಹೋಗ್ತೀವಿ. ಹೀಗೆ ಫೇರ್ದಾಗ ಚೆನ್ನಾಗಿ ಬರ್ಸ್ರಿ.